ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಟಾಪ್ ಹಾಕಿ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಪಟ್ ಅನ್ನಂಗೆ ಹೋಗ್ಬಿಡೋಣ. ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೂ ಫಾಲೋ ಮಾಡ್ಕೋಬಹುದು, ಅದು ಕೂಡ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಮೊದಲನೇ ಅಪ್ಡೇಟು, MS ಧೋನಿ ಅವರು ಏನೋ ಅನ್ಕೊಂತ ಇದಾರಂತೆ. ಈ ತರ ರಿಟೆನ್ಷನ್ ಪಾಲಿಸಿ ಬಂತು ಅಂತ ಅಂದ್ರೆ ರಿಟೈನ್ ಆಗೋದಕ್ಕೆ ನಾನು ಓಕೆ ಅಂತೀನಿ ಅಂತ ಅನ್ಕೊಂಡಿದ್ದಾರೆ ಅಂತ ಇವಾಗ ರೂಮರ್ಸ್ ಸ್ಪ್ರೆಡ್ ಆಗ್ತದೆ. MS ಧೋನಿ ಅವರು ಅನ್ಕೊಂತ ಇದಾರಂತೆ 5 ಜಾಸ್ತಿ ರಿಟೆನ್ಷನ್, 6 ನಂಬರ್ ಆಫ್ ರಿಟೆನ್ಷನ್ ಏನಾದ್ರು BCCI ಈ ವರ್ಷ ಬಿಡ್ತು ಅಂತ ಅಂದ್ರೆ, ಯಾಕಂದ್ರೆ ಮೆಗಾ ಆಕ್ಷನ್ ಇರೋದ್ರಿಂದ ಎಷ್ಟು ರಿಟೆನ್ಷನ್ ಬಿಡ್ತಾರೆ ಅಂತ ಇನ್ನೂ ಸಹ ಗೊತ್ತಿಲ್ಲ. 5 ರಿಟೆನ್ಷನ್ ಅಥವಾ ಅದಕ್ಕಿಂತ ಜಾಸ್ತಿ ರಿಟೆನ್ಷನ್, 6 ರಿಟೆನ್ಷನ್ ಎಲ್ಲ ಬಿಡೋದು ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿದೆ. ಅದು ರಿಕ್ವೆಸ್ಟ್ಗಳ ಮೇಲೆ ಡಿಪೆಂಡ್, ಜೊತೆಗೆ BCCI ಯಾವ ತರ ಅಪ್ರೂವ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. 6 ನಂಬರ್ ಆಫ್ ರಿಟೆನ್ಷನ್ ಏನಾದ್ರು ಬಿಡ್ತು ಅಂತಂದ್ರೆ MS ಧೋನಿ ಅವರು ರಿಟೈನ್ ಆಗೋದಕ್ಕೆ ರೆಡಿ ಇದಾರಂತೆ. ಅವ್ರು ಇವಾಗ ಫಿಟ್ ಇಲ್ಲ ಅಂದ್ರೂ ಕೂಡ, ಆಡಕ್ಕೆ ರೆಡಿ ಇಲ್ಲ ಅಂದ್ರೂ ಕೂಡ, ನಾನು ರಿಟೈನ್ ಆಗ್ತೀನಿ ಮಗ, ನೆಕ್ಸ್ಟ್ ವರ್ಷ ಆಡ್ತೀನಿ ಮಗ ಅನ್ನೋ ಥರ ಇದರಂತೆ MS ಧೋನಿ ಅವರು. ಇವಾಗ ಸ್ಪ್ರೆಡ್ ಆಗ್ತಿರೋಂಥ ರೂಮರ್ಸ್ ಅಷ್ಟೇ. ಅವ್ರೇನು ಬಂದ್ಬಿಟ್ಟು ಎಲ್ಲ ಮೈಕ್ ಇಟ್ಕೊಂಡು ಹೇಳಿಲ್ಲ, ನಾನು 6 ರಿಟೆನ್ಷನ್ ಬಿಟ್ಟರೆ ರಿಟರ್ನ್ ಪಕ್ಕ ಆಗ್ತೀನಿ ಇವರು ಅಂತ. ಸೊ ನೋಡೋಣ, ಹೋಪ್ಫುಲಿ ಸ್ವಲ್ಪ ಜಾಸ್ತಿ ರಿಟೆನ್ಷನ್ ಈ ಸಲ ಬರುವಂಥ ಸಾಧ್ಯತೆ ಕಾಣಿಸ್ತಿದೆ. ಯಾಕಂದರೆ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ಗಳು ಫ್ರಾಂಚೈಸಿಗಳಿಂದ ಹೋಗ್ತಾ ಇದೆ. ಜಾಸ್ತಿ ನಂಬರ್ ಆಫ್ ರಿಟೆನ್ಷನ್ ಬೇಕು, ಅಟ್ಲೀಸ್ಟ್ RTM ಕಾರ್ಡರ್ ಕೊಡಿ ನಮಗೆ, 2-3 RTM ಕಾರ್ಡರ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಪಾಲಿಸಿ ಹೊರಗಡೆ ಬಂದ್ಮೇಲೆ ಗೊತ್ತಾಗುತ್ತೆ ಎಷ್ಟು ನಂಬರ್ ಆಫ್ ರಿಟೆನ್ಷನ್ ಇದೆ, ಎಷ್ಟು ನಂಬರ್ ಆಫ್ RTM ಕಾರ್ಡ್ ಇದೆ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಅಪ್ಡೇಟ್ ಬಂತು, ರಿಕಿ ಪಾಂಟಿಂಗ್ ಅವರು ಟ್ರೋಫಿ ಮೂಲಕ ಉತ್ತರ ಕೊಟ್ಟಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಹೇಳಿದ್ರು ರೀಸೆಂಟ್ ಆಗಿನೇ ಅವ್ರನ್ನ ಕೆಳಗಡೆ ಇಳಿಸ್ಬಿಟ್ಟು ಕಳ್ಸಿದ್ರು ಮನೆಗೆ. ನೀನು ಕೋಚ್ ಬೇಡ, ಏನೋ ಬೇಡ, ಹೋಗಮ್ಮ ನಿನ್ನ ಮನೆಗೆ, 7-8 ವರ್ಷ ಇದ್ದೇನೆ, ಏನೋ ಕಿತ್ತಾಕಾಗಲಿಲ್ಲ, ಏನೋ ದಬ್ಬಾಕಾಗಲಿಲ್ಲ, ನೀನು ಏನೂ ಮಾಡೇ ಇಲ್ಲ ಅಂತ ಸೌರವ್ ಗಂಗೂಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆಸ್ ಎ ಡೈರೆಕ್ಟರು, ಏನು ಕಿತ್ತಾಕಿಲ್ಲ ಗುರು, ಇವ್ರು ಏನೋ ದೊಡ್ಡದಾಗಿ ಮಾಡಿದ್ದೀನಿ ಅಂತಾರೆ, ಏನೋ ಕೂತ್ಕೊಂಡಿದ್ದಾರೆ ಇಲ್ಲಿ, ಏನು ಕಿತ್ತಾಕಿಲ್ಲ ಇವರು ಅಂತ ಇಳಿಸ್ಬಿಟ್ಟು ಕಳಿಸಿದ್ರು ಸೌರವ್ ಗಂಗೂಲಿ ಅವರು. ನಾನೇ ಕೋಚ್ ಆಗ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ರು ಅವಾಗ. ಬಟ್ ಇವಾಗ ಟ್ರೋಫಿ ಮೂಲಕ ಉತ್ತರ ಕೊಟ್ಟಿದ್ದಾರೆ. MLC ಟೂರ್ನಮೆಂಟ್ನ ಗೆದ್ದಿದ್ದಾರೆ. ವಾಷಿಂಗ್ಟನ್ ಫ್ರೀಡಮ್ಗೆ ಇವರು ಹೆಡ್ ಕೋಚ್ ಆಗಿದ್ರು ರಿಕಿ ಪಾಂಟಿಂಗ್ ಅವರು. ಸೊ ಟ್ರೋಫಿ ಮೂಲಕನೇ ಉತ್ತರ ಕೊಟ್ಟಿದ್ದಾರೆ. ನನ್ನ ಕೈ ಟ್ರೋಫಿ ಗೆಲ್ಲಕ್ಕಾಗಲ್ಲ ಅಂತ ಹೇಳ್ತಿದ್ರಿ ಅಲ್ವಾ, ಅವ್ರು ಹಂಗೆ ನೋಡೋಕೆ ಹೋಯ್ತು ಅಂದರೆ ಎಷ್ಟೆಷ್ಟು ವರ್ಲ್ಡ್ ಕಪ್ನ ಗೆದ್ದಿರೋ ಅಂಥ ಕ್ಯಾಪ್ಟನ್ ಅವರು ರಿಕಿ ಪಾಂಟಿಂಗು. ಸೊ ಅವ್ರಿಗೇನೆ ಈ ಥರ ಒಂಥರ ಅಜೀಬ್ ಆಗುವಂಥ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರೋ ಸೌರವ್ ಗಂಗೂಲಿ ಅವರು ಟ್ರೋಫಿ ಮೂಲಕ ಉತ್ತರ ಕೊಟ್ಟಿದ್ರು ಅಷ್ಟೇ ಇವಾಗ ಆಸ್ ಎ ಹೆಡ್ ಕೋಚ್. ಅಪ್ಡೇಟ್ ಮಂತ್ರಿ ಶೋಯಬ್ ಮಾಲಿಕ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕ್ರಿಕೆಟ್ಗೂ ಪಾಲಿಟಿಕ್ಸ್ಗೂ ರಿಲೇಟ್ ಮಾಡೋಕೆ ಹೋಗಬೇಡಿ, ನೀವು ಇಂಡಿಯನ್ಸ್ ಏನಕ್ಕೆ ಈ ಥರ ಮಾಡ್ತಾ ಇದ್ದೀರಾ, ಕ್ರಿಕೆಟೇ ಬೇರೆ ಪಾಲಿಟಿಕ್ಸೇ ಬೇರೆ. ಪಾಲಿಟಿಕ್ಸಲ್ಲಿ ನಾವು ಅವ್ರು ಹೆಂಗಾರ ದೇಶ ಕಿತ್ತಾಡ್ಕೊಂಡು ಏನಾರು ಮಾಡ್ಕೊಳ್ಳಿ, ಕ್ರಿಕೆಟ್ನ ಕ್ರಿಕೆಟ್ ಥರ ನೋಡಿ ಅನ್ನೋ ಥರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಪಾಕಿಸ್ತಾನದವ್ರು ಸಿಕ್ಕಾಪಟ್ಟೆ ಒಳ್ಳೆಯವರು ಗುರು, ಬಂದ್ಬಿಟ್ಟು ನೀವೆಲ್ಲ ಆಡ್ಕೊಂಡು ಹೋಗಿ ಆರಾಮಾಗಿ, ಏನು ನಿಮಗೆ ಏನೂ ಆಗಲ್ಲ ಅಂತ ಹೇಳಿದರು. ಇಂಡಿಯನ್ಸ್ ಎಲ್ಲ ಹೆದರ್ಕೊತಾ ಇದ್ರಲ್ಲ, ಅಂದರೆ ಇವರು ಅದೇ ಥರನೇ ಹೇಳ್ತಾ ಇರೋದು. ಸೆಕ್ಯೂರಿಟಿ ಇಶ್ಯೂಸ್ ಇದೆ, ನಮ್ಗೆ ಅಲ್ಲಿ ಡಮ್ ಅನ್ಸ್ಬಿಡ್ತಾರೆ ಅಂತಲೇ ಇಂಡಿಯನ್ಸು ಇವಾಗ ಬ್ಲೇಮ್ ಮಾಡಿರೋದು ಪಾಕಿಸ್ತಾನ. ಅದಕ್ಕೆ ಅವ್ರು ಹೇಳಿದರು, ನಿಮ್ಗೆ ಏನೂ ಮಾಡಲ್ಲ, ನಾವು ಸಿಕ್ಕಾಪಟ್ಟೆ ಕೂಲ್ ಪರ್ಸನ್ಗಳು, ನಾವು ಏನು ಸಿಕ್ಕಾಪಟ್ಟೆ ಹ್ಯಾಪಿ ಪರ್ಸನ್ಗಳು, ನಾವು ಬಂದರೆ ಸ್ವಾಗತ ಮಾಡ್ತೀವಿ ಅಂತೆಲ್ಲ ಅದು ಇದು ಅಂತೆಲ್ಲ ಹೇಳಿದರು. ಬಟ್ ಇಂಡಿಯಾ ಅಂತೂ ಹೋಗೋದಕ್ಕಂತೂ ರೆಡಿ ಇಲ್ಲ. ಹಂಗೆ ಅದಕ್ಕೆ ಇವ್ರು ಹೇಳಿರೋದು, ಕ್ರಿಕೆಟ್ಗೂ ಪಾಲಿಟಿಕ್ಸ್ಗೂ ಇಂಟರ್ಲೈಟ್ ಮಾಡಬೇಡಿ, ಕನೆಕ್ಷನ್ ಕೊಡಬೇಡಿ. ಬರೀ ಕ್ರಿಕೆಟ್ ಅಂತ ಬಂದಾಗ ಮಾತ್ರ ಇಂಡಿಯಾ ವರ್ಸಸ್ ಪಾಕಿಸ್ತಾನಲ್ಲಿ ಏನಕ್ಕೆ ಈ ಥರ ನೋಡ್ತೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದರೆ, ಬರೀ ಕ್ರಿಕೆಟಿಗೆ ಮಾತ್ರ ನೀವು ಈ ರೇಂಜಿಗೆ ಗೌರ್ಮೆಂಟ್ ಇಂಟರ್ವೆನ್ಷನ್ ಆಗಬೇಕು, ಗೌರ್ಮೆಂಟು ಅಪ್ರೂವಲ್ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತೆಲ್ಲ ಕೇಳ್ತಾರೆ. ಬೇರೆ ಎಲ್ಲದಕ್ಕೂ ಏನು ಕೇಳದೇ ಇಲ್ವೇ, ಬರೀ ಕ್ರಿಕೆಟಿಗೆ ಮಾತ್ರ ಕೇಳ್ತೀರಾ ಯಾಕೆ ಅಂತ ಒಂದು ಕ್ವೆಶ್ಚನ್ ಕೂಡ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 4, ರಿಕಿ ಪಾಂಟಿಂಗ್ ಅವರು ಮಾತಾಡಿದರೆ ಸೂರ್ಯಕುಮಾರ್ ಯಾದವ್ ಜೊತೆಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಬಗ್ಗೆ ಮಾತಾಡಿದರೆ. ಇವ್ರು ಹೇಳ್ತಾರೆ 360 ಪ್ಲೇಯರ್ಗಳು ಅಂತ ಏನಾದ್ರು ಇದ್ದಾರೆ ಅಂತಂದರೆ ಅದು ಇವರಿಬ್ರು ಮಾತ್ರನೇ ಮಗ ಅಂತ ಹೇಳಿದ್ರು. ಇವಾಗ ABD ವಿಲಿಯರ್ಸ್ ಅವರ ಫ್ಯಾನ್ಸ್ ಎಲ್ಲ ಕಿರ್ಚಾಡ್ಬೇಡಿ, ಅವ್ರು ಹೇಳಿರೋದು ಹೆಂಗೆ ಅಂತಂದರೆ, ಸೂರ್ಯಕುಮಾರ್ ಯಾದವ್ ಅಂಡ್ ಗ್ಲೆನ್ ಮ್ಯಾಕ್ಸ್ ಆರ್ ಕಂಪ್ಲೀಟ್ 360 ಪ್ಲೇಯರ್ಸ್ ಕರೆಂಟ್ಲಿ ಇನ್ ಮಾಡರ್ನ್ ಡೇ ಗೇಮ್ಸ್ ಅಂತ ಹೇಳಿದ್ದಾರೆ. ಸೊ ಇವಾಗ ಸದ್ಯದ ಮಟ್ಟಿಗೆ ಆಕ್ಟಿವ್ ಆಗಿರುವಂಥ ಪ್ಲೇಯರ್ಸ್ಗಳು ಅವ್ರು ಹೇಳಿರೋದು. 360 ಡಿಗ್ರಿ ಅಂತ ಟರ್ಮ್ ಬಂದಿದ್ದೇನೆ ನಮ್ಮ ABDಯಿಂದ. ಸೊ ಆ ಟರ್ಮ್ನ ಬೇರೆಯವ್ರಿಗೆ ಇಡ್ತಾ ಇದ್ದಾರೆ ಅಷ್ಟೇ, ಯಾಕಂದರೆ ಅವರೇ ಜನ್ರೇಟ್ ಮಾಡಿದ್ದು ಆ ಟರ್ಮ್ನ. 360 ಆಡುವಂಥದ್ದನ್ನ ಅವರೇ ಜನ್ರೇಟ್ ಮಾಡಿದ್ದು, ಅವರಿಂದ ಇವರಿಗೆಲ್ಲ ಬಂದಿದೆ, ಅದೊಂಥರ ಇನ್ಹೆರಿಟ್ ಆಗಿದೆ ಅಂತ ಹೇಳಬೇಕು. ಬೇಸ್ ಬಂದ್ಬಿಟ್ಟು ABDನೇ. ಸೊ ಅವ್ರ ಹೆಸರು ತಗೊಂಡಿಲ್ಲ, ಯಾಕೆ ಅಂದರೆ ಅವ್ರು ಕರೆಂಟ್ಲಿ ಇವಾಗ ಆಡ್ತಾ ಇಲ್ಲ. ಇವಾಗ ಕರೆಂಟ್ಲಿ ಆಡ್ತಿರೋರಲ್ಲಿ ಯಾರು 360 ಅಂದರೆ ಇವರಿಬ್ಬರೇ. ಅಪ್ಡೇಟ್ ನಂಬರ್ 5, ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಸ್ಕಾಟ್ ಅವರು ಮಾತಾಡಿದ್ದಾರೆ. ಸ್ಕಾಟ್ ಹೇಳ್ತಾರೆ, ಹಾರ್ದಿಕ್ ಪಾಂಡ್ಯ ಇಂಡಿವಿಜುವಲ್ ಗೇಮ್ ಮೇಲೆ ಫೋಕಸ್ ಮಾಡಲಿ, ಅವರ ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ, ಆ ಒಂದು ಆಲ್ರೌಂಡಿಂಗ್ ಅಬಿಲಿಟಿ ಏನಿದೆ ಅದನ್ನು ಮ್ಯಾಕ್ಸಿಮಮ್ ಆಗಿ ಕೊಡಲಿ ಟೀಮ್ ಇಂಡಿಯಾಗೆ ಅಥವಾ ಬೇರೆ ಬೇರೆ ಟೀಮ್ಗಳಿಗೆ ಆಡಿದವರು ಎಲ್ಲದಕ್ಕೂ ಕೊಡಲಿ. ಆಮೇಲೆ ಬೇಕಾದ್ರೆ ಅವರು ಕ್ಯಾಪ್ಟನ್ಸಿ ಅದು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಮುಂಚೆ ಇದ್ದಂಥ ಹಾರ್ದಿಕ್ ಪಾಂಡ್ಯಗೂ ಇವಾಗ ಸ್ವಲ್ಪ ವರ್ಷಗಳಲ್ಲಿರುವಂಥ ಹಾರ್ದಿಕ್ ಪಾಂಡ್ಯಗೂ ಡಿಫ್ರೆನ್ಸ್ ಸಿಕ್ಕಾಪಟ್ಟೆ ಇದೆ. ಆಸ್ ಎ ಪ್ಲೇಯರು ಹಾರ್ದಿಕ್ ಪಾಂಡ್ಯನ ಮುಂಚೆಯಿಂದ ಅದನ್ನು ನೋಡಬೇಕು ಅನ್ನೋ ಥರ ಸ್ಕಾಟ್ ಅವರು ಹೇಳಿದ್ದಾರೆ. ಅದೇ ರೀತಿ ನೆನ್ನೆ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಹಾರ್ದಿಕ್ ಪಾಂಡ್ಯವರು. ಬ್ಯಾಟಲ್ಲೂ ಕಾಂಟ್ರಿಬ್ಯೂಷನು, ಬೌಲಲ್ಲೂ ಕಾಂಟ್ರಿಬ್ಯೂಷನು. ನೆನ್ನೆ ಅಂತ ಒಂಥರ ಚಿಂದಿಯಾಗಿ ಕಾಣಿಸ್ಕೊಂಡ್ರು ಹಾರ್ದಿಕ್ ಪಾಂಡ್ಯವರು.
ನೆನ್ನೆಲ್ಲ ಇನ್ಫ್ಯಾಕ್ಟ್ ವರ್ಲ್ಡ್ ಕಪ್ ಟೈಮಿಂದ ಹಿಡ್ಕೊಳ್ಳಿ ನೀವು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ IPLನ ಬಿಡ್ತು ಅಂದರೆ ವರ್ಲ್ಡ್ ಕಪ್ಪಿಂದ ಹಾರ್ದಿಕ್ ಪಾಂಡ್ಯ ಆಸ್ ಎ ಪ್ಲೇಯರ್ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಟು ಬಿ ಆನೆಸ್ಟು ಕ್ಯಾಪ್ಟನ್ಸಿ ಎಲ್ಲ ಬಿಡ್ತು ಅನ್ನೋ ಮಸ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ಕ್ಯಾಪ್ಟನ್ಸಿ ತಗ್ಲಾಕಂತು ಅಂತಂದರೆ ಅಲ್ಲಿ ಅವರು ಕೂಡ ತಗ್ಲಾಕಂತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.